ಓಕೆ ಅದೇ ಇವತ್ತು ಬೆಳಗ್ಗೆ 8:30 10 ಗಂಟೆಲ್ಲ ಮಾತಾಡಿದಾಳೆ ಮಾಧ್ಯಮದಲ್ಲಿ ಆ ಸ್ವಾತಿ ಅಂತ. ಅವಳಿಗೆ ಒಂದ್ ಸ್ವಲ್ಪ ಹೇಳ್ಬೇಕಲ್ಲ, ಈ ಮಾಧ್ಯಮದಲ್ಲಿ ಬಂದು ಆತರ ಮಾತಾಡ್ಬಿಡ್ದಲ್ಲ. ನೋಡಿ ಈ ತರ ಬೆಳೆ ಬಿಟ್ಟು ನಾವೆಲ್ಲ ಈ ತರ ಬೆಳೆ ನಾವ್ ಸಂಪಾದನೆ ಮಾಡೋದಪ್ಪ. ನಾವ್ ತಿಂಗಳಿಗೆ 15 ದಿವಸಕ್ಕೆ ಒಂದೊಂದ್ ಬೆಳೆ ಬೆಳೀತಾ ಇದೀವಿ. ನಾವ್ ಇಂಥ ಜಾಗ ಬಿಟ್ಟು ನಾವ್ ಎಲ್ಲೋಗ. ನನ್ನ ಮಗನ್ಗೆ ವಿದ್ಯಾಭ್ಯಾಸ ಇಲ್ಲ, ಇದ್ರನ್ನೇ ನಂಬ್ಕೊಂಡ್ ಬದುಕ್ತಾ ಇದ್ದಾನೆ. ಈಗ ಮಾಧ್ಯಮದವಳನ್ನ ಇಲ್ಲೊಂದ್ ಸ್ವಲ್ಪ ಕರ್ಸಿದ್ರೆ ನಾವ್ ಇದ್ರನ್ನ ತೋರಿಸ್ತೀವಿ. ನೀರ್ ಸರಿ ಇಲ್ಲ, ಅವಳು ಕ್ಯಾನ್ಸರ್ ಅದು ಇದು ಅಂತ ಇವತ್ತು ಕುತ್ಕೊಂಡು ಹೇಳ್ತಾ ಇದ್ದಾಳಲ್ಲ ಸ. ಇಂಥದೊಂದ್ ಬೆಳೆ ಬೆಳೆಯಕಾಯ್ತದ ಸ ಅವಳು. ನಾವು ರೇಷ್ಮೆ ಬೇಕು, ರೇಷ್ಮೆ ಬಟ್ಟೆ ಬೇಕು ಅವ್ರಿಗೆಲ್ಲ. ಈ ತರ ಬೆಳೆ ರೈತರುಗಳು ಬೆಳೀತಾ ಇದ್ಮೇಲೆ ಅವ್ರು ಏನ್ ಮಾಡಕಾಯ್ತದ ಸ? ನಮ್ಮ ಮಕ್ಳುಗಳು ಓದಿದ್ದಾರೆ, ಅವ್ರಿಗೆ ವಿದ್ಯಾಭ್ಯಾಸಕ್ಕೆ ತಕ್ಕಾಗಿ ಅವ್ರ ಕೆಲ್ಸನೇ ಸಿಗ್ತಾ ಇಲ್ಲ. ಈಗ ಅಜ್ಜಿಕೇಟರಿ ಅಲ್ಲದೆ ಅವ್ರಿಗೆ ಇನ್ನೊಂದು ಗೊತ್ತಿಲ್ಲ. ಇವಾಗ ಇದ್ರನ್ನ ಮಾಡ್ಕೊಂಡು ಜೀವನ ಮಾಡ್ತಾವ್ರಲ್ಲ, ಇವಾಗ ಓದ ತಕ್ಕಾಗಿ ಎಲ್ಲರಿಗೂ ಜಿಕೆ ಕೆಲಸ ಕೊಡ್ತಾ ಇದ್ದಾರ. ಇಲ್ಲ ಮಾಧ್ಯಮದಲ್ಲಿ ಕುತ್ಕೊಂಡು ಹೇಳ್ತಾಳಲ್ಲ ಅವಳು, ಈ ನೀರ್ ಸರಿ ಇಲ್ಲ, ನೀರ್ ಸರಿ. ಅವಳು ಬಂದಿದ್ದಾಳ ನಮ್ ಭೂಮಿಗೆ, ಆತರ ಹೇಳ್ತಾವಳಲ್ಲ ಅವಳು. ಏನ್ ನೀರ್ ಸರಿ ಇಲ್ಲ, ಅಲ್ಲಿ ಕ್ಯಾನ್ಸರ್ ಬಂದ್ಬಿಡ್ತದೆ, ಅದು ಹಂಗೈತೆ ಹಿಂಗೈತೆ 80% ಒಪ್ಕೊಬಿಟ್ಟವಳೆ ಅಂತ ಹೇಳ್ತಾಳಲ್ಲ ಅವಳು. ಅದೇ ಬೈರ್ಮಣಕ್ ನಾಳೆ ಬರೋಳ್ರಿ ಮಾಧ್ಯಮದವಳನ್ನ. ನಾವು ಒಯ್ತೀವಿ. ಎಷ್ಟೇ 80% ಇದ್ರೆ ನಿಜವಾಗೂ ನಾವ್ ಇನ್ನ ಧರಣಿ ಮಾಡೋದೇ ಬಿಟ್ಬಿಟ್ಟು ನಾವ್ ಮನೇಲಿ ಇದ್ಬಿಡ್ತೀವಿ. ನೋಡ್ರಿ, ಇಂತ ಚಿಂದಂತೆ ಬೆಳೆನ ನಾವು ಎಲ್ಲಿ ಬೆಳೆಯಕ್ ಆಗುತ್ತೆ? ನಾವು ಇಂಥ ಭೂಮಿನ ಬರಳು ಭೂಮಿ ಅಂತ ಹೇಳ್ತಾರಲ್ಲ, ನೀರ್ ಸರಿ ಇಲ್ಲ ಅಂತಾರಲ್ಲ. ಈ ತರ ರೇಷ್ಮೆನೆಯ ನಾವು ಸೊಪ್ಪು ಈ ತರ ಬೆಳೆದೇ ಇದ್ರೆ 15 ದಿವಸಕ್ಕೊಂದು ನೀವೇ ನೋಡಿದಿರಲ್ಲ, ಅವ್ರಿಗೆ ತೋರಿಸ್ರಿ ಒಂದ್ ಸ್ವಲ್ಪ ಇದನ್ನ. ಕೃಷ್ಣ ಅವರು ಬೆಂಗಳೂರಲ್ಲಿ ಬಿಡದಿ ಕಡೆ ಎಲ್ಲ ಕೂತ್ಕೊಂಡು ಎಲ್ಲ ಎಸಿರಿ ಮೇಲೆ ಕೂತ್ಕೊಂಡು ಹೇಳ್ತಾ ಕೊಡ್ತಾರಲ್ಲ, 80% ಜನ ಉತ್ಕೊಂಡವ್ರೆ ಅಂತ. ಅವ್ರು ಯಾರು ನಿಜವಾದ ರೈತರಲ್ಲ. ಎಲ್ಲಾ ಸ್ಕೂಲ್ಗಳು ಇಟ್ಕೊಂಡಿರೋರು, ಬಾರ್ ಅಂಡ್ ರೆಸ್ಟೋರೆಂಟ್ ಇಟ್ಕೊಂಡಿರೋರು, ಮತ್ತೆ ರೆಸಾರ್ಟ್ಗಳು ಮಡಿಕೊಂಡಿರೋರು. ಅವರು ನಮಗೆ ಒಪ್ಪಿಗೆ ಅಂತ ಹೇಳ್ತಾವ್ರೆ. ಆ ಯಪ್ಪ ನಿಜವಾದ ಇದ್ರು ಶಾಸಕ ಆಗಿದ್ರೆ ವೈರ್ಮಂಗ್ಳೂರ್ ಸರ್ಕಲ್ ಬಂದು ರೈತರ ಸಮಸ್ಯೆ ಆಲಿಸಿ ಮಾತಾಡಿದ್ರೆ ಅವತ್ ನಾವು ಒಪ್ಕೋತಿದ್ವು ಆ ಮನುಷ್ಯನ. ಇವತ್ತು ದೇವೇಗೌಡರ ಕುಟುಂಬನ ಯಪ್ಪ ಟೀಕೆ ಮಾಡ್ತಾವನೆ. ಅವ್ರ ರಾಜಕೀಯ ನಮ್ಗದ್ ಬೇಡ, ಆದ್ರೂ ಹೇಳ್ಬೇಕು ಅಂದ್ರೆ ದೇವೇಗೌಡ್ರು ಏನು ಅಂತ ಇಡೀ ದೇಶಕ್ಕೆ ಗೊತ್ತು. ಆ ಯಪ್ಪ ನೀರಾವರಿ ಅಧಿಕಾರ ಅನ್ನಿಸ್ಕೊಂಡವ್ರೆ, ಮಣ್ಣಿನ ಮಗ ಅನ್ನಿಸ್ಕೊಂಡವ್ರೆ. ಸುಮ್ನೆ ಅವ್ರನ್ನ ಯಾರನ್ನು ಮಣ್ಣಿನ ಮಗ ಅಂತ ಅನ್ನಿಸ್ಕೊಳ್ಳಿಲ್ಲ. ಈ ಅಪ್ಪ ರಾಮನಗರ ಮಾಗಡಿ ಬಿಟ್ಟೋದ್ರೆ ಈ ಅಪ್ಪನ ಪರಿಚಯ ಇವರೇ ಮಾಡ್ಕೋಬೇಕು. ನಾನ್ ಮಾಗಡಿ ಶಾಸಕ ನಮ್ ಬಾಲಕೃಷ್ಣ ಅಂತ. ಆದ್ರೆ ದೇವೇಗೌಡ ಪರಿಚಯ ರೈತರು ಪರವಾಗಿ ರೈತರ ಸಮಸ್ಯೆನ ಬಂದು ಆಲಿಸ್ಲಿ. ದೇವೇಗೌಡ ಅಪ್ಪಾಜಿ ಬರೀಬೇಕು, ನಿಖಿಲಣ್ಣ ಬರಬೇಕು, ಅವ್ರ ಬಗ್ಗೆ ರೈತರ ಸಮಸ್ಯೆನ ಆಲಿಸ್ಲಿ. ಸರ್ಕಲ್ ಅಲ್ಲಿ ಬಂದು ದೇವೇಗೌಡರ ಕುಟುಂಬ ಟೀಕೆ ಮಾಡೋದು ಒಂದೇ ಕಾಲ. ಅವ್ರು ಶಾಸಕ ಆಗಿರೋದು. ರೈತರ ಸಮಸ್ಯೆನ ಆಲಿಸಿ ಬೈರ್ಮಂಗ್ ಸರ್ಕಲ್ ಬಂದು ಮಾತಾಡೋದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.